ಪ್ರೀತಿಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನೀವು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ನ ಕೊಟ್ಟರೆ ಹೇಗೆ ಮಾಡೋದು ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದೀರಾ. ಮತ್ತು ಅದನ್ನು ಸಂಬಂಧಪಟ್ಟಂತಹ ಕೆಲವೊಂದು ಹೋಮ್ವರ್ಕನ್ನು ಕೂಡ ನಾನು ಕೊಟ್ಟಿದ್ದೆ. ನೀವೆಲ್ಲರೂ ಕೂಡ ಅದನ್ನು ಸರಿಯಾಗಿ ಮಾಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ನಾನು 12 ಅಂಕಗಳಿಗೆ ಬರುವಂತಹ ಪ್ರಶ್ನೆಯ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ನಿಮಗೆ 12 ಅಂಕಗಳಿಗೆ ಸಂಬಂಧಪಟ್ಟ ಹಾಗೆ ಯಾವುದ್ರ ಬಗ್ಗೆ ಇರುತ್ತೆ ಅಂತಂತಂದರೆ ಫೈನಲ್ ಅಕೌಂಟ್ ಆರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಅಂದರೆ ಪ್ರತಿಯೊಂದು ಆರ್ಗನೈಜೇಷನ್, ಅದು ಪ್ರಾಫಿಟ್ ಆರ್ಗನೈಜೇಷನ್ ಇರ್ಬೋದು ಅಥವಾ ನಾಟ್ ಪ್ರಾಫಿಟ್ ಆರ್ಗನೈಜೇಷನ್ ಇರ್ಬೋದು, ಫೈನಲ್ ಅಕೌಂಟನ್ನು ಪ್ರಿಪೇರ್ ಮಾಡ್ತಾರೆ. ನೀವು ಫಸ್ಟ್ ಇಯರಲ್ಲಿ ಪ್ರಾಫಿಟ್ ಆರ್ಗನೈಜೇಷನ್ದು ಫೈನಲ್ ಅಕೌಂಟನ್ನು ಪ್ರಿಪೇರ್ ಮಾಡಿದ್ದೀರಾ. ಅಲ್ಲಿ ಏನಿರುತ್ತೆ ಫೈನಲ್ ಅಕೌಂಟ್ ಅಂತಂದರೆ ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಇರುತ್ತೆ. ಆದರೆ ಇಲ್ಲಿ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನ್ ಆಗಿರೋದ್ರಿಂದ ಇಲ್ಲಿ ನಿಮಗೆ ಪ್ರಾಫಿಟ್ ಅಥವಾ ಲಾಸ್ ಅಂತ ಬರೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ನಾವು ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರ್ ಅಕೌಂಟ್ ಅಂತ ಪ್ರಿಪೇರ್ ಮಾಡ್ತೀವಿ. ಸೊ ಹಾಗಾಗಿ ನಾವು ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನಲ್ಲಿ ಪ್ರಿಪೇರ್ ಮಾಡುವಂತಹ ಫೈನಲ್ ಅಕೌಂಟು ಯಾವುದ್ಯಾವುದು ಅಂತಂದರೆ ಇದು ಕೂಡ 3 ಅಕೌಂಟನ್ನು ಒಳಗೊಂಡಿರುತ್ತದೆ. ಯಾವುದಾವುದು 3 ಅಕೌಂಟು ಅಂತಂತಂದರೆ ಮೊದಲನೇದು ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಅಂತ ಒಂದು, ಅದನ್ನು ನೋಡಿ ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟು ಮತ್ತು ಕೊನೆಯಲ್ಲಿ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡ್ತೀವಿ. ಸೊ ಅಂದರೆ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನ್ ಕನ್ಸಿಸ್ಟ್ಸ್ ಆಫ್ 3 ಅಕೌಂಟ್ಸ್. ಮೊದಲನೇದು ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್, ಎರಡನೇದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮತ್ತು ಕೊನೆಯಲ್ಲಿ ನಾವು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡ್ತೀವಿ. ಈಗ ಫಸ್ಟು ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟನ್ನು ತಿಳ್ಕೊಳ್ಳೋಣ ನಾವು. ಫಸ್ಟು ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಅಂತಂದರೆ ಇಟ್ ಈಸ್ ದ ಸಮ್ಮರಿ ಆಫ್ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಡ್ಯೂರಿಂಗ್ ದ ಪೀರಿಯಡ್ ಅಂತ ಹೇಳ್ತೀವಿ. ಅಂತಂದರೆ ಒಂದು ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನ್ನು ಒಂದು ವರ್ಷದಲ್ಲಿ ಮಾಡಿದಂತಹ ನಗದು ಮತ್ತು ಬ್ಯಾಂಕ್ ವ್ಯವಹಾರಗಳನ್ನು ಬರೆಯುವಂತಹ ಒಂದು ಅಕೌಂಟನ್ನು ನಾವೇನಂತ ಕರಿತೀವಿ, ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಅಂತ ಹೇಳ್ತೀವಿ. ಅಂತಂದರೆ ಇಲ್ಲಿ ಕೇವಲ ನಗದು ವ್ಯವಹಾರಗಳನ್ನು ಮತ್ತು ಸಂಸ್ಥೆ ಬ್ಯಾಂಕಿನ ವ್ಯವಹಾರಗಳನ್ನು ಮಾಡಿದಾಗ ಪ್ರಿಪೇರ್ ಮಾಡುವಂತಹ ಒಂದು ಅಕೌಂಟ್ ಆಗಿರುತ್ತೆ. ಇದು ಯಾವುದೋ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಅಂತ. ನೋಡಿ, ಈ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಿನ ಲಕ್ಷಣಗಳನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇದನ್ನು ಅರ್ಥ ಮಾಡಿಕೊಂಡ್ರೆ ನೀವು 12 ಅಂಕಗಳ ಪ್ರಶ್ನೆಯನ್ನು ಕೇಳಿದಾಗ ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈಗ ನಾನು ನಿಮಗೆ ಅದರ ಲಕ್ಷಣಗಳನ್ನು ಒಂದೊಂದಾಗಿ ವಿವರಿಸ್ತಾ ಹೋಗ್ತೀನಿ. ಮೊದಲನೇದು ನೋಡಿ, ಇಟ್ ಈಸ್ ಎ ಸಮ್ಮರಿ ಆಫ್ ಕ್ಯಾಶ್ ಬುಕ್. ನಾನು ಹೇಳಿದ್ನಲ್ಲ, ನೀವು ಫಸ್ಟ್ PUCಯಲ್ಲಿ ಎಲ್ಲರೂ ಕೂಡ ಕ್ಯಾಶ್ ಬುಕ್ಕನ್ನು ಪ್ರಿಪೇರ್ ಮಾಡಿದ್ದೀರ. ಸಿಂಪಲ್ ಕ್ಯಾಶ್ ಬುಕ್ಕು ಮತ್ತು 2 ಕಾಲಮ್ ಕ್ಯಾಶ್ ಬುಕ್ಕು. ಅದನ್ನು ನೋಡಿ ನಾವು ಇದನ್ನು ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ಸಮ್ಮರಿ ಆಫ್ ಕ್ಯಾಶ್ ಬುಕ್ ಅಂತಂದರೆ ಒಂದು ಸಂಸ್ಥೆ ಒಂದು ವರ್ಷದಲ್ಲಿ ಪಡೆದಂತಹ ಹಣ ಎಷ್ಟು, ಒಂದು ವರ್ಷದಲ್ಲಿ ಖರ್ಚು ಮಾಡಿದಂತಹ ಹಣ ಎಷ್ಟು ಅಂತ. ಹಣ ಎಷ್ಟು? ಸೊ ಈಗ ಫಾರ್ ಎಕ್ಸಾಂಪಲು ಈ ವರ್ಷ ನಮಗೆ 5 ಲಕ್ಷ ರೂಪಾಯಿ ಹಣ ಬಂದಿದೆ, ಇದು ರಿಸೀಟ್ಸು. ಸೊ ಈ ವರ್ಷ ನಾವೇನು ಮಾಡಿದ್ದೀವಿ, 4 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀವಿ. ಬಂದ ಹಣ ಎಷ್ಟು? 5 ಲಕ್ಷ. ಖರ್ಚು ಮಾಡಿದ ಹಣ ಎಷ್ಟು? 4 ಲಕ್ಷ. ಇನ್ನು ಉಳಿದಿದ್ದೆಷ್ಟು? 1 ಲಕ್ಷ ಕ್ಲೋಸಿಂಗ್ ಬ್ಯಾಲೆನ್ಸ್. ಸೊ ಹಾಗಾಗಿ ಈ ಒಂದು ಅಕೌಂಟನ್ನು ಪ್ರಿಪೇರ್ ಮಾಡಿದಾಗ ನಮಗೆ ಎಷ್ಟು ಹಣ ಬಂತು, ಎಷ್ಟು ಹಣ ಖರ್ಚಾಯಿತು, ಇನ್ನು ನಮ್ಮ ಹತ್ರ ಎಷ್ಟು ಹಣ ಕೊನೆಯಲ್ಲಿ ಉಳಿದಿದೆ ಅಂತ ತೋರಿಸುತ್ತೆ. ಅದಕ್ಕೋಸ್ಕರ ಅದನ್ನು ಸಮ್ಮರಿ ಆಫ್ ಕ್ಯಾಶ್ ಬುಕ್ ಅಂತ ಹೇಳ್ತೀವಿ. ಇದು ಮೊದಲನೇದು. ಎರಡನೇದು ಬಹಳ ಇಂಪಾರ್ಟೆಂಟ್ ಲಕ್ಷಣವನ್ನು ನೀವು ಅರ್ಥ ಮಾಡ್ಕೋಬೇಕು. ಇಟ್ ಶೋಸ್ ಆಲ್ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಂತ ಇದೆ ನೋಡಿ. ಇಲ್ಲಿ ಆಲ್ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಂತ. ಅಂತಂದರೆ ಈ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಎಲ್ಲ ರಿಸೀಟ್ಸು ಮತ್ತು ಪೇಮೆಂಟನ್ನು ಇದು ಲೆಕ್ಕಕ್ಕೆ ತಗೊಳುತ್ತೆ ಈ ಅಕೌಂಟು. ಆಲ್ ರಿಸೀಟ್ಸ್ ಅಂತಂದ್ರೇನು, ನಾನು ಹೇಳಿದ್ದೀನಿ, ರಿಸೀಟ್ಸಲ್ಲಿ 2 ಥರ ಇದೆ, ಕ್ಯಾಪಿಟಲ್ ರಿಸೀಟ್ಸು ಮತ್ತು ರೆವಿನ್ಯೂ ರಿಸೀಟ್ಸ್ ಅಂತ. ಸೊ ಹಾಗಾಗಿ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟು ಎರಡೂ ಕೂಡ ತಗೊಳುತ್ತೆ. ಕ್ಯಾಪಿಟಲ್ ರಿಸೀಟ್ಸು ತಗೊಳುತ್ತೆ, ರೆವಿನ್ಯೂ ರಿಸೀಟ್ಸ್ ಐಟಮ್ಸನ್ನು ಕೂಡ ತಗೊಳುತ್ತೆ. ಜೊತೆಗೆ ಇಟ್ ಟೇಕ್ಸ್ ಆಲ್ ಪೇಮೆಂಟಲ್ಲೂ ಕೂಡ 2 ವಿಧ, ಒಂದು ರೆವಿನ್ಯೂ ಎಕ್ಸ್ಪೆಂಡಿಚರ್, ಇನ್ನೊಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಸೊ ಹಾಗಾಗಿ ಇದು ಕ್ಯಾಪಿಟಲ್ ಐಟಮು ಮತ್ತು ರೆವಿನ್ಯೂ ಐಟಮ್ ಎರಡೂ ಕೂಡ ತೆಗೆದುಕೊಳ್ಳುವುದೇ ಇದರ ಒಂದು ವೈಶಿಷ್ಟ್ಯತೆ. ಇದ್ರ ಜೊತೆಗೆ ಇರ್ರೆಸ್ಪೆಕ್ಟಿವ್ ಆಫ್ ದ ಪೀರಿಯಡ್ ಅಂತಂದರೆ ಅವಧಿ ಅಂತ ನಾವು ಹೇಳ್ತೀವಿ. ಅಂತಂದರೆ ಇಲ್ಲಿ 3 ವರ್ಷಗಳ ಬಗ್ಗೆ ನಿಮಗೆ ಒಂದು ಐಡಿಯಾ ಇರಬೇಕು. ಏನು 3 ವರ್ಷಗಳು ಅಂತಂದರೆ ಲಾಸ್ಟ್ ಇಯರ್, ಕರೆಂಟ್ ಇಯರ್ ಮತ್ತು ನೆಕ್ಸ್ಟ್ ಇಯರ್ ಅಂತ. ಅಂದರೆ ಇಲ್ಲಿ ಈಗ ನೀವು 2018ಕ್ಕೆ ನೀವು
ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟನ್ನು ಪ್ರಿಪೇರ್ ಮಾಡಿದರೆ ಇಲ್ಲಿ 3 ವರ್ಷಕ್ಕೆ ಸಂಬಂಧಪಟ್ಟಂತಹ ಟ್ರಾನ್ಸಾಕ್ಷನ್ಸ್ಗಳನ್ನು ನಾವು ರೆಕಾರ್ಡ್ ಮಾಡ್ಬೋದು. ಅಂದರೆ ಬಂದಿದ್ದರೆ ದುಡ್ಡು ಬಂದಿರಬೇಕು, ಇಲ್ಲ ದುಡ್ಡು ಸಂಸ್ಥೆಯಿಂದ ಹೋಗಿರಬೇಕು. ಇಲ್ಲಿ ಲಾಸ್ಟ್ ಇಯರ್ ಅಂತಂದ್ರೆ 2018ರ ಹಿಂದಿನ ವರ್ಷ ಯಾವುದೋ 2017. ಕರೆಂಟ್ ಇಯರ್ ಅಂತಂದರೆ ಈ ವರ್ಷ ಅಂತ, ಪ್ರಸಕ್ತ ವರ್ಷ ಈ ವರ್ಷದ್ದು 2018. ನೆಕ್ಸ್ಟ್ ಇಯರ್ ಅಂತಂದ್ರೇನು, ಕೆಲವು ಸಾರಿ ನಾವು ಮುಂದಿನ ವರ್ಷದನ್ನು ಅಡ್ವಾನ್ಸ್ ಆಗಿ ಕೂಡ ಹಣವನ್ನು ಪಡ್ಕೋಬಹುದು. ನೆಕ್ಸ್ಟ್ ಇಯರ್ 2019. ಇದು ಇರ್ರೆಸ್ಪೆಕ್ಟ್ ಆಫ್ ದ ಪೀರಿಯಡ್. ಈ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ನಾವು ಹಿಂದಿನ ವರ್ಷದ ಹಣವನ್ನು ಪಡ್ಕೊಂಡಿರ್ಬೋದು, ಈ ವರ್ಷದ ಹಣವನ್ನು ನಾವು ಪಡೆದುಕೊಂಡಿರ್ಬೋದು, ಅಥವಾ ಮುಂದಿನ ವರ್ಷದ್ದೂ ಇವಾಗಲೇ ಅಡ್ವಾನ್ಸ್ ಆಗಿ ತೊಗೊಂಡಿರ್ಬೋದು. ಈ 3 ವರ್ಷದ್ದನ್ನು ನಾವೇನು ಮಾಡಿರ್ತೀವಿ, ರಿಸೀಟ್ಸ್ ಅಕೌಂಟಲ್ಲಿ ಎಂಟ್ರಿ ಮಾಡಿರ್ತೀವಿ. ಸೊ ಹಾಗಾಗಿ ಇಟ್ ಟೇಕ್ಸ್ ಆಲ್ ಇನ್ಕಮ್ ರಿಲೇಟೆಡ್ ಟು ದ ಲಾಸ್ಟ್ ಇಯರ್, ಕರೆಂಟ್ ಇಯರ್ ಮತ್ತು ನೆಕ್ಸ್ಟ್ ಇಯರ್ 3 ವರ್ಷದ್ದನ್ನು ತೊಗೊಂಡಿರ್ತೀವಿ. ಅಂದರೆ ದುಡ್ಡು ಬಂದಿರಬೇಕು ನಮಗೆ. ಸೊ ಅದೇ ಥರ ಇದು ನಿಮಗೆ ಇನ್ನು 3ನೇದು ಬನ್ನಿ, ಯಾವುದು ಮತ್ತು ಪೇಮೆಂಟು ಅಷ್ಟೇ 3 ವರ್ಷದ್ದೂ ಕೂಡ ನಾವು ತೊಗೊಂಡಿರ್ತೀವಿ. ಸೊ ಅಂತಂದರೆ ಹಿಂದಿನ ವರ್ಷ ಖರ್ಚಾಗಿರ್ಬೋದು, ಈ ವರ್ಷದ ಖರ್ಚು ಮತ್ತು ಮುಂದಿನ ವರ್ಷದ್ದನ್ನು ಅಡ್ವಾನ್ಸ್ ಆಗಿ ನಾವೇನು ಮಾಡ್ಬೋದು, ಪೇಮೆಂಟ್ ಮಾಡಿರ್ಬೋದು. ಹಾಗಾಗಿ ಅದು ಇನ್ಕಮ್ ಆಗಿರಲಿ ಎಕ್ಸ್ಪೆಂಡಿಚರ್ ಆಗಲಿ ನಿಮಗೆ 3 ವರ್ಷದ್ದನ್ನು ನಾವೇನು ಮಾಡ್ತೀವಿ, ಇಲ್ಲಿ ಲೆಕ್ಕಕ್ಕೆ ತಗೋತೀವಿ. ಇರ್ರೆಸ್ಪೆಕ್ಟ್ ಆಫ್ ದ ಪೀರಿಯಡ್ ಅಂತಂದರೆ ಲಾಸ್ಟ್ ಇಯರ್ದು ತೊಗೋಬೇಕು, ಕರೆಂಟ್ ಇಯರ್ದು ಇರುತ್ತೆ ಮತ್ತು ನೆಕ್ಸ್ಟ್ ಇಯರ್ದು. ಈ 3 ವರ್ಷದ ಮಾಹಿತಿಯನ್ನು ಇದು ಒಳಗೊಂಡಿರುತ್ತದೆ ಅಂತ ಅರ್ಥ ಆಯಿತು. ಇನ್ನು 3ನೇದೇನಪ್ಪ ಅಂತಂದರೆ ಈ ಡಸ್ ನಾಟ್ ಶೋಸ್ ನಾನ್ ಕ್ಯಾಶ್ ಐಟಮ್ಸ್. ನೋಡಿ, ಇದು ಮೊದಲೇ ಹೇಳಿದ್ದೀನಿ ನಾನು, ಬರೀ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ಗಳನ್ನು ಮಾತ್ರ ನೋಡುತ್ತೆ ಹೊರತು ಇದು ನಾನ್ ಕ್ಯಾಶ್ ಐಟಮ್ಸ್ನ ಇದು ತೊಗೊಳ್ಳೋದಿಲ್ಲ. ಹಾಗಾದರೆ ನಾನ್ ಕ್ಯಾಶ್ ಐಟಮ್ಸನ್ನ ಏನು ತಗೊಳ್ಳಲ್ವ ಅಂತಂದರೆ ಇಲ್ಲಿ ಇದು ತಗೊಳ್ಳಲ್ಲ. ಇದನ್ನು ನಾವು ಇದ್ರಲ್ಲಿ ತೊಗೋತೀವಿ, ಅದು ಇನ್ಕಮ್ಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ತೊಗೋತೀವಿ. ಆದರೆ ಇಲ್ಲಿ ನಮಗೆ ಆ್ಯಕ್ಚುಲಿ ಹಣ ಬಂದಿರಬೇಕು, ವಾಸ್ತವವಾಗಿ ಹಣ ಬಂದಿರಬೇಕು, ಇಲ್ಲಾಂದರೆ ನಾವು ಪೇಮೆಂಟನ್ನು ಮಾಡಿರಬೇಕೇ ಹೊರತು ನಾವು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಸು, ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಇವುಗಳನ್ನು ತೊಗೊಳ್ಳೋದಿಲ್ಲ. ಈ ಔಟ್ಸ್ಟ್ಯಾಂಡಿಂಗ್ ಇನ್ಕಮು ಎಕ್ಸ್ಪೆನ್ಸಸ್ ಬಗ್ಗೆ ನಾನು ನೆಕ್ಸ್ಟ್ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ಇಲ್ಲಿ ನಾವು ಯಾವುದೇ ರೀತಿಯಾದಂತಹ ನಾನ್ ಕ್ಯಾಶ್ ಟ್ರಾನ್ಸಾಕ್ಷನ್ಸನ್ನು ರೆಕಾರ್ಡ್ ಮಾಡಲ್ಲ. ಅಂದರೆ ನಗದು ರಹಿತ ಟ್ರಾನ್ಸಾಕ್ಷನ್ಸ್ಗಳು ಕೂಡ ಇರುತ್ತೆ, ಆದರೆ ಅವುಗಳನ್ನು ನಾವು ರೆಕಾರ್ಡ್ ಮಾಡಲ್ಲ ಈ ಪುಸ್ತಕದಲ್ಲಿ. ಬರೀ ಕ್ಯಾಶ್ ಟ್ರಾನ್ಸಾಕ್ಷನ್ಗಳನ್ನು ಮಾತ್ರ ನಾವು ರೆಕಾರ್ಡ್ ಮಾಡುವಂಥದ್ದು. ನಾನ್ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಯಾವುದು ಅಂತಂದರೆ ಡಿಪ್ರಿಸಿಯೇಷನ್. ಇದು ಫಸ್ಟ್ ಇಯರಲ್ಲಿ ನೀವು ಕಲ್ತಿದ್ದೀರಾ. ಆ ಡಿಪ್ರಿಸಿಯೇಷನ್ ಒಂದು ನಾನ್ ಕ್ಯಾಶ್ ಐಟಮ್. ಅಂದರೆ ಡಿಪ್ರಿಸಿಯೇಷನ್ ಆದಾಗ ಹಣ ಬರೋದು ಇಲ್ಲ, ಹಣ ಹೋಗೋದು ಇಲ್ಲ. ಮತ್ತು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಸು ಅಂದರೆ ನಾವು ಖರ್ಚು ಮಾಡಿರ್ತೀವಿ ಆದರೆ ಪೇಮೆಂಟನ್ನು ಮಾಡಿರೋದಿಲ್ಲ, ಡ್ಯೂ ಅಂತ ಹೇಳ್ತೀವಿ. ಸೊ ಆ ಥರ ಯಾವುದಾದ್ರು ಎಕ್ಸ್ಪೆನ್ಸಸ್ಸು ಡ್ಯೂ ಇದ್ದರೆ, ಯಾವುದಾದ್ರು ಇನ್ಕಮ್ ಡ್ಯೂ ಇದ್ದರೆ, ಆ ಥರ ಡ್ಯೂ ಇದ್ದಾಗ ಯಾವ ಟ್ರಾನ್ಸಾಕ್ಷನ್ಸ್ಗಳನ್ನು ನಾವು ಈ ಒಂದು ಅಕೌಂಟಲ್ಲಿ ರೆಕಾರ್ಡ್ ಮಾಡೋದಿಲ್ಲ. ಸೊ ಹಾಗಾಗಿ ವಿ ಶುಡ್ ನಾಟ್ ರೆಕಾರ್ಡ್ ಎನಿ ನಾನ್ ಕ್ಯಾಶ್ ಟ್ರಾನ್ಸಾಕ್ಷನ್, ವಿ ಶುಡ್ ರೆಕಾರ್ಡ್ ಓನ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಅಂತ ನೀವು ಅರ್ಥ ಮಾಡ್ಕೋಬೇಕು. ಈ ನೆಕ್ಸ್ಟು ಇನ್ನೊಂದು ಇದದ ಫೀಚರ್ಸ್ ಏನಪ್ಪ ಅಂತಂತಂದರೆ, ಇಟ್ ಆಲ್ವೇಸ್ ಬಿಗಿನ್ ವಿತ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಆ್ಯಂಡ್ ಎಂಡ್ ವಿತ್ ದ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಆ್ಯಂಡ್ ಬ್ಯಾಂಕ್. ನಿಮಗೆ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟನ್ನು ಕೊಟ್ಟಾಗ ಅಲ್ಲಿ ನೋಡಿ ಡೆಬಿಟ್ ಸೈಡ್ ಕೊಟ್ಟಿರ್ತಾರೆ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ. ಅಂದರೆ ಹಿಂದಿನ ವರ್ಷ ಅದು ಕ್ಲೋಸಿಂಗ್ ಆಗಿರುತ್ತೆ, ಅದು ಈ ವರ್ಷಕ್ಕೆ ಏನಾಗುತ್ತೆ, ಅದು ಓಪನಿಂಗ್ ಬ್ಯಾಲೆನ್ಸ್ ಆಗಿರುತ್ತೆ. ಅದೇ ಅದನ್ನು ಯಾವ ಥರ ಕ್ಲೋಸ್ ಮಾಡಿರ್ತಾರೆ ಅಂತಂದರೆ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತ ಹೇಳಿರ್ತಾರೆ. ಅಂತಂದರೆ ಈ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟು ಪ್ರಾರಂಭ ಆಗೋದು ಪ್ರಾರಂಭದಲ್ಲಿ ನಮ್ಮ ಹತ್ರ ಎಷ್ಟು ಕ್ಯಾಶ್ ಇತ್ತು, ನಮ್ಮ ಅಕೌಂಟಲ್ಲಿ ಎಷ್ಟು ದುಡ್ಡಿತ್ತು ಅಂತ. ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್, ಓಪನಿಂಗ್ ಬ್ಯಾಲೆನ್ಸ್ ಆಫ್ ಬ್ಯಾಂಕ್. ಅದೇ ಥರ ಆ ವರ್ಷ ಏನೇನು ಇನ್ಕಮ್ ಬರುತ್ತೋ ಅದನ್ನೆಲ್ಲ ನಾವೇನು ಮಾಡ್ತೀವಿ, ಡೆಬಿಟ್ ಸೈಡು ಎಂಟ್ರಿ ಮಾಡ್ತೀವಿ, ಪೇಮೆಂಟ್ ಸೈಡು ಖರ್ಚೆಲ್ಲ ನಾವೇನು ಮಾಡ್ತೀವಿ, ಎಂಟ್ರಿ ಮಾಡ್ತೀವಿ. ಸೊ ಆ ಖರ್ಚನ್ನೆಲ್ಲ ಕಳೆದು ಇನ್ನು ಕೊನೆಯಲ್ಲಿ ಎಷ್ಟು ಉಳಿದಿದೆ ಅನ್ನೋದನ್ನು ಇದು ತೋರಿಸುತ್ತೆ. ಸೊ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಿಂದ ನಮಗೇನು ಗೊತ್ತಾಗುತ್ತೆ ಅಂತಂದರೆ ವಾಟ್ ಈಸ್ ದ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್, ವಾಟ್ ಈಸ್ ದ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಬ್ಯಾಂಕ್ ಅಂತ. ಸೊ ಹಾಗಾಗಿ ನೀವು ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟನ್ನು ನೋಡಿದಾಗ ನಿಮಗೆ ಅದು ಪ್ರಾರಂಭ ಆಗದೆ ಓಪನಿಂಗ್ ಬ್ಯಾಲೆನ್ಸಿಂದ, ಅದು ಕೊನೆಗೊಳ್ಳೋದು ಕ್ಲೋಸಿಂಗ್ ಬ್ಯಾಲೆನ್ಸಿಂದ. ಇಷ್ಟು ಲಕ್ಷಣಗಳನ್ನು ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟು ಹೊಂದಿರುತ್ತದೆ. ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಲೆಫ್ಟ್ ಸೈಡ್ ನೋಡಿದ್ರೆ ರಿಸೀಟ್ಸ್ ಇದೆ ಮತ್ತು ರೈಟ್ ಸೈಡು ಪೇಮೆಂಟ್ ಇದೆ. ಸೊ ಹಾಗಾಗಿ ಇಲ್ಲಿ ನಿಮಗೆ ಏನೇ ದುಡ್ಡು ಬಂದಿದ್ರೂ ಕೂಡ ಅದನ್ನು ಡೆಬಿಟ್ ಸೈಡ್ ಎಂಟ್ರಿ ಮಾಡಿರ್ತೀರ ನೋಡಿ. ಈ ಕಡೆ ಬಂದಿರೋದೆಲ್ಲ ನಿಮಗೆ ದುಡ್ಡು ಬಂದಿರೋದು, ಈ ಕಡೆ ಇರೋದೆಲ್ಲ ಖರ್ಚು ಮಾಡಿರುವಂಥದ್ದು ಪೇಮೆಂಟ್ ಸೈಡು. ಸೊ ಈ ವರ್ಷ ಎಷ್ಟು ದುಡ್ಡು ಬಂತು, ಈ ವರ್ಷ ನಾವು ಎಷ್ಟು ದುಡ್ಡನ್ನ ಖರ್ಚು ಮಾಡಿದ್ವಿ, ಇನ್ನು ಕೊನೆಯಲ್ಲಿ ಬ್ಯಾಲೆನ್ಸ್ ಎಷ್ಟಿದೆ ಅಂತ ತೋರಿಸುತ್ತೆ ಇದು. ಸೊ ಹಾಗಾಗಿ ಇದು ಯಾವಾಗಲೂ ಓಪನಿಂಗ್ ಬ್ಯಾಲೆನ್ಸಿಂದ ಪ್ರಾರಂಭ ಆಗುತ್ತೆ ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸಿಂದ ಕಡಿಮೆ ಆಗುತ್ತೆ.
ಸೊ ಇದನ್ನು ನಾವು ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಅಂತ ಹೇಳ್ತೀವಿ. ಇದುವರೆಗೂ ನೀವು ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಅಂದ್ರೇನು, ಅದರ ಗುಣಲಕ್ಷಣಗಳೇನು ಅಂತ ತಿಳ್ಕೊಂಡ್ರೆ, ಈಗ ಫೈನಲ್ ಅಕೌಂಟಲ್ಲಿ ಎರಡನೇ ಅತ್ಯಂತ ಮುಖ್ಯವಾದಂತಹ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಏಕೆಂದರೆ ನೀವು ಪರೀಕ್ಷೆಯಲ್ಲಿ ಮಾಡಬೇಕಾಗಿರೋದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟು ಮತ್ತು ಬ್ಯಾಲೆನ್ಸ್ ಶೀಟ್. ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟು ನಿಮ್ಗೆ ಅವರೇ ಕೊಟ್ಟಿರ್ತಾರೆ, ಅದನ್ನು ನೋಡಿಕೊಂಡು ನೀವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾಗಿರೋದ್ರಿಂದ 12 ಅಂಕಗಳಿಗೆ ಇದನ್ನು ನೀವು ಸ್ವಲ್ಪ ಗಮನ ಇಟ್ಟು ಥಿಯರಿಯನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾದರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಂದರೆ ಏನು ಅಂತಂದರೆ, ಇಟ್ ಈಸ್ ದ ಸಮ್ಮರಿ ಆಫ್ ಎಕ್ಸ್ಪೆನ್ಸಸ್ ಇನ್ಕಮ್ ಫಾರ್ ದ ಅಕೌಂಟಿಂಗ್ ಪೀರಿಯಡ್. ಅಂದರೆ ಒಂದು ವರ್ಷದ ಅವಧಿಯಲ್ಲಿ ಒಂದು ಸಂಸ್ಥೆ, ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನ್ ಅನ್ನುವಂಥ ಒಂದು ಸಂಸ್ಥೆ ಏನೆಲ್ಲ ಖರ್ಚುಗಳನ್ನು ಮಾಡಿದೆ ಮತ್ತು ಎಷ್ಟು ಆದಾಯವನ್ನು ಅದು ಪಡ್ಕೊಂಡಿದೆ ಅನ್ನೋದನ್ನು ನಾವೇನು ಮಾಡ್ತೀವಿ, ಈ ಅಕೌಂಟಲ್ಲಿ ಬರಿತೀವಿ. ಯಾವ ಅಕೌಂಟಲ್ಲಿ ಬರಿತೀವಿ? ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಬರಿತೀವಿ. ಅಂದರೆ ಒಂದು ಆ ಸಂಸ್ಥೆಗೆ ಏನೆಲ್ಲ ಆದಾಯಗಳಿದೆಯೋ ಆದಾಯ ಮತ್ತು ಏನೇನು ಖರ್ಚು ಮಾಡಿದೆ ಒಂದು ವರ್ಷದಲ್ಲಿ, ಆ ವರ್ಷದಲ್ಲಾದಂತಹ ಖರ್ಚುಗಳು, ಇವುಗಳೆಲ್ಲವನ್ನು ನಾವೇನು ಮಾಡ್ತೀವಿ, ಈ ಒಂದು ಅಕೌಂಟಲ್ಲಿ ಬರಿತೀವಿ. ಅದನ್ನು ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಂತ ಪ್ರಿಪೇರ್ ಮಾಡ್ತೀವಿ. ಇದನ್ನು ಪ್ರಿಪೇರ್ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ, ಇದರಿಂದ ನಮಗೆ ಪ್ರಾಫಿಟೋ ಲಾಸೋ ಅಂತ ನಮಗೆ ಗೊತ್ತಾಗೋದಿಲ್ಲ, ಯಾಕೆಂದರೆ ಇದು ಪ್ರಾಫಿಟ್ ಆರ್ಗನೈಜೇಷನ್ ಅಲ್ಲ. ಮತ್ತು ಏನು ಗೊತ್ತಾಗುತ್ತೆ ಈ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಿಂದ ಅಂತಂದರೆ, ಇಲ್ಲಿ ಬರೆದಿದ್ದೀರಿ ನೋಡಿ, ಸರ್ಪ್ಲಸ್ ಎಷ್ಟು ಅಂತ ಗೊತ್ತಾಗುತ್ತೆ, ಡೆಫಿಸಿಟ್ ಎಷ್ಟು ಅಂತ ಗೊತ್ತಾಗುತ್ತೆ. ಇದನ್ನು ನಿಮಗೆ ಲೆಕ್ಕ ಮಾಡಿದಾಗ ನಿಮಗೆ ಅರ್ಥ ಆಗುತ್ತೆ. ಸೊ ಇದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಂದರೆ ಏನು ಅಂತ. ಇದರ ಲಕ್ಷಣಗಳನ್ನು ತುಂಬ ಚೆನ್ನಾಗಿ ತಿಳ್ಕೊಳ್ಳಿ. ಮೊದಲನೇ ಲಕ್ಷಣ ಏನು? ಇಟ್ ಟೇಕ್ಸ್ ಓನ್ಲಿ ರೆವಿನ್ಯೂ ರಿಸೀಟ್ಸ್ ಆ್ಯಂಡ್ ರೆವಿನ್ಯೂ ಪೇಮೆಂಟ್. ಇದು ತುಂಬ ಇಂಪಾರ್ಟೆಂಟು. ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಎಲ್ಲವನ್ನು ತಗೋಬಾರ್ದು. ವಿ ಶುಡ್ ಟೇಕ್ ಓನ್ಲಿ ರೆವಿನ್ಯೂ ರಿಸೀಟ್ಸ್ ಅಂದರೆ ಯಾವುದು ನಮಗೆ ಪದೇ ಪದೇ ಬರುತ್ತೋ, ನಮ್ಮ ಸಂಸ್ಥೆಗೆ ಯಾವುದು ನಿರಂತರವಾಗಿ ಆದಾಯದ ಮೂಲಗಳಿದಾವೋ ಅವುಗಳನ್ನು ಮಾತ್ರ ತಗೋಬೇಕು ನೀವು. ಸೊ ರೆವಿನ್ಯೂ ಐಟಮ್ಸ್ ಮಾತ್ರ ತಗೊಳ್ಳಿ. ಮತ್ತು ಖರ್ಚು ಅಷ್ಟೇ, ಪದೇ ಪದೇ ಮಾಡುವಂತಹ ಖರ್ಚು, ಈಗ ಸ್ಯಾಲ್ರಿ ಇರ್ಬೋದು, ರೆಂಟ್ ಇರ್ಬೋದು, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಇರ್ಬೋದು, ಅಡ್ವರ್ಟೈಸ್ಮೆಂಟು ಕೊಟ್ಟಿರೋದಾಗಿರ್ಬೋದು, ಯಾವ ಖರ್ಚನ್ನು ಪದೇ ಪದೇ ಸಂಸ್ಥೆ ಮಾಡುತ್ತೋ ಅಂತಹ ಖರ್ಚುಗಳನ್ನು ಮಾತ್ರ ತಗೊಳ್ಳಿ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನಾಗಲಿ ಕ್ಯಾಪಿಟಲ್ ರಿಸೀಟ್ಸನ್ನು ತಗೋಬಾರ್ದು. ಯಾವುದನ್ನು ತಗೋಬಾರ್ದು? ಕ್ಯಾಪಿಟಲ್ ಐಟಮ್ಸ್ನ ತಗೋಬಾರ್ದು. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ನೀವೆಲ್ಲ ಜ್ಞಾಪಕ ಇಟ್ಕೊಳ್ಳಿ, ಇದನ್ನು ತಗೊಳ್ಳಲ್ಲ ನಾವು, ಕ್ಯಾಪಿಟಲ್ ಐಟಮ್ಸ್ನ ತಗೊಳ್ಳಲ್ಲ. ವಿ ಶುಡ್ ಟೇಕ್ ಓನ್ಲಿ ರೆವಿನ್ಯೂ ಐಟಮ್ಸು, ರೆವಿನ್ಯೂ ರಿಸೀಟ್ಸು ಮತ್ತು ರೆವಿನ್ಯೂ ಎಕ್ಸ್ಪೆಂಡಿಚರ್. ಇದು ಮೊದಲನೆಯ ಲಕ್ಷಣ. ಇನ್ನು ಎರಡನೇದು, ಇಟ್ ಟೇಕ್ಸ್ ಓನ್ಲಿ ಕರೆಂಟ್ ಇಯರ್ ಟ್ರಾನ್ಸಾಕ್ಷನ್. ನೋಡಿ, ಇದು ತುಂಬ ಇಂಪಾರ್ಟೆಂಟು. ನೋಡಿ, ಇಲ್ಲಿ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ನಾವು 3 ವರ್ಷದ ಟ್ರಾನ್ಸಾಕ್ಷನ್ಸ್ಗಳನ್ನು ರೆಕಾರ್ಡ್ ಮಾಡ್ತೀವಿ. ಅಂದರೆ ಲಾಸ್ಟ್ ಇಯರ್ ಅಥವಾ ಪ್ರೀವಿಯಸ್ ಇಯರ್ ಅನ್ಬೋದು, ಕರೆಂಟ್ ಇಯರು ಮತ್ತು ನೆಕ್ಸ್ಟ್ ಇಯರ್ ಅಥವಾ ಸಕ್ಸೀಡಿಂಗ್ ಇಯರ್ ಅಂತ ಹೇಳ್ತೀವಿ. 3 ವರ್ಷಕ್ಕೆ ಸಂಬಂಧಪಟ್ಟಂತಹ ಟ್ರಾನ್ಸಾಕ್ಷನ್ಸ್ಗಳನ್ನು ಯಾವ ಅಕೌಂಟಲ್ಲಿ ರೆಕಾರ್ಡ್ ಮಾಡಿರ್ತೀರಾ? ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ತಗೊಳುತ್ತೆ. ಆದರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ನೀವು ಪ್ರಿಪೇರ್ ಮಾಡಬೇಕಾದಾಗ ತುಂಬ ಗಮನ ಇಟ್ಟು ನೀವು ನೋಡಬೇಕಾಗಿರೋದು ಬರೀ ಕರೆಂಟ್ ಇಯರ್ ಟ್ರಾನ್ಸಾಕ್ಷನ್ಸ್ಗಳನ್ನು ಮಾತ್ರ ತಗೊಳ್ಳಿ. ಇಟ್ ಶುಡ್ ಟೇಕ್ ಓನ್ಲಿ ಕರೆಂಟ್ ಇಯರ್. ಈಗ ನೀವು 2019ಕ್ಕೆ ಸಂಬಂಧಪಟ್ಟಂತಹ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಪ್ರಿಪೇರ್ ಮಾಡ್ತಿದ್ರೆ ನೀವು ನೋಡಬೇಕಾಗಿರುವಂಥದ್ದು ಅದು ಇನ್ಕಮ್ ಆಗಿರಲಿ ಎಕ್ಸ್ಪೆಂಡಿಚರ್ ಆಗಿರಲಿ 2019ಗೆ ಸಂಬಂಧಪಟ್ಟದನ್ನು ತಗೋಬೇಕೇ ಹೊರತು 2018 ಅಥವಾ 2020. 2018 ಅಂದರೆ ಹಿಂದಿನ ವರ್ಷ, 2020 ಅಂತಂದರೆ ಮುಂದಿನ ವರ್ಷ, ಅದನ್ನು ತಗೋಬಾರ್ದು. ಹಾಗಾಗಿ ಕರೆಂಟ್ ಇಯರ್ದನ್ನು ತಗೋಬೇಕು. ಲಾಸ್ಟ್ ಇಯರ್ದು ಮತ್ತು ನೆಕ್ಸ್ಟ್ ಇಯರ್ದನ್ನು ತಗೋಬೇಡಿ. ಯಾವುದ್ಯಾವುದನ್ನು ತಗೋಬಾರ್ದು? ಲಾಸ್ಟ್ ಇಯರು ಮತ್ತು ನೆಕ್ಸ್ಟ್ ಇಯರ್. ಇದನ್ನು ಈ ಅಕೌಂಟಲ್ಲಿ ನಾವು ಯಾವ ಕಡೆಯೂ ಕೂಡ ತಗೊಳಕ್ಕೆ ಸಾಧ್ಯನೇ ಇಲ್ಲ. ಓನ್ಲಿ ಕರೆಂಟ್ ಇಯರ್ ಟ್ರಾನ್ಸಾಕ್ಷನ್ಸ್ ವಿಲ್ ಬಿ ರೆಕಾರ್ಡೆಡ್. ಇನ್ನು ಮೂರನೆಯ ಲಕ್ಷಣ ಏನಪ್ಪ ಅಂತಂದರೆ, ಇಟ್ ಟೇಕ್ಸ್ ಬೋತ್ ಕ್ಯಾಶ್ ಆ್ಯಂಡ್ ನಾನ್ ಕ್ಯಾಶ್ ಐಟಮ್ಸ್. ಇದು ಇನ್ನೊಂದು ವೈಶಿಷ್ಟ್ಯತೆ. ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಅದು ಬರೀ ಕ್ಯಾಶ್ ಟ್ರಾನ್ಸಾಕ್ಷನ್ಸನ್ನು ರೆಕಾರ್ಡ್ ಮಾಡುತ್ತೆ ಹೊರತು ನಾನ್ ಕ್ಯಾಶ್ ಟ್ರಾನ್ಸಾಕ್ಷನನ್ನು ನಾವಲ್ಲಿ ತೊಗೊಳ್ಳಲ್ಲ. ಆದರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ನಾವು ಸರಿಯಾಗಿ ಸರ್ಪ್ಲಸ್ಸು ಮತ್ತು ಡೆಫಿಸಿಟನ್ನು ಕಂಡುಹಿಡಿಬೇಕಾಗಿರೋದ್ರಿಂದ ನಾವು ಎರಡನ್ನೂ ತೊಗೋಬೇಕು. ಅದು ಕ್ಯಾಶ್ ಆದರೂ ಆಗಿರಲಿ, ನಾನ್ ಕ್ಯಾಶ್ ಆದರೂ ಆಗಿರಲಿ. ಕ್ಯಾಶ್ ಅಂತಂದರೆ ನಗದು ವ್ಯವಹಾರ, ನಗದು ರಹಿತ ವ್ಯವಹಾರ ಎರಡನ್ನೂ ಕೂಡ ಕರೆಂಟ್ ಇಯರ್ದಾಗಿದ್ದರೆ,
ರೆವಿನ್ಯೂ ಐಟಮ್ ಆಗಿದ್ರೆ ಅದನ್ನು ನಾವು ರೆಕಾರ್ಡ್ ಮಾಡ್ತೀವಿ. ನಾನ್ ಕ್ಯಾಶ್ ಐಟಮ್ ಅಂತಂದರೆ ಡಿಪ್ರಿಸಿಯೇಷನ್ ಇದ್ದರೆ ತೊಗೋಬೇಕು, ಮತ್ತು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಇದ್ದರೆ ತೊಗೋಬೇಕು, ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಇದ್ದರೂ ಕೂಡ ತೊಗೋಬೇಕು. ಎಲ್ಲವನ್ನು ಕೂಡ ನಾವು ಲೆಕ್ಕಕ್ಕೆ ತೊಗೋತೀವಿ. ಇನ್ನು ಇಟ್ ಟೇಕ್ಸ್ ಅಡ್ಜಸ್ಟ್ಮೆಂಟ್ ಐಟಮ್ಸ್. ಕೆಲವುದು ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟನ್ನು ಪ್ರಿಪೇರ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಅವುಗಳನ್ನು ನಮ್ಗೆ ಏನು ಮಾಡಿರ್ತಾರೆ, ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರ್ತಾರೆ. ಸೊ ಅಡ್ಜಸ್ಟ್ಮೆಂಟ್ ನಂಬರ್ 1 ಔಟ್ಸ್ಟ್ಯಾಂಡಿಂಗ್ ರೆಂಟ್, ಅಡ್ಜಸ್ಟ್ಮೆಂಟ್ ನಂಬರ್ 2 ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅಂತ ಕೊಟ್ಟಿರ್ತಾರೆ. ಸೊ ಅಡ್ಜಸ್ಟ್ಮೆಂಟಲ್ಲಿ ಇದ್ದರೂ ಕೂಡ ಅದನ್ನು ಈ ವರ್ಷಕ್ಕೆ ಸಂಬಂಧಪಟ್ಟಿದ್ರೆ ಅದನ್ನು ನಾವೇನು ಮಾಡಬೇಕಾಗತ್ತೆ, ಅದನ್ನು ಕೂಡಿಸ್ಕೋಬೇಕಾಗತ್ತೆ. ಅದನ್ನು ನಾನು ಮುಂದಿನ ತರಗತಿಯಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಹಾಗಾಗಿ ಈ ಒಂದು ಅಕೌಂಟಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಏನೇನು ಐಟಮ್ಸ್ ಇದೆಯೋ ಎಲ್ಲ ಐಟಮ್ಸನ್ನು ನಾವು ತೊಗೊಂಡು ಆ ನಂತರ ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಇರೋದನ್ನು ತೊಗೋಬೇಕು, ಮತ್ತು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರುವಂತಹ ಐಟಮ್ಸನ್ನು ನೋಡಿ ನಾವು ಲೆಕ್ಕವನ್ನು ಮಾಡಬೇಕಾಗತ್ತೆ. ಇನ್ನು ಇದನ್ನು ಯಾಕೆ ಪ್ರಿಪೇರ್ ಮಾಡ್ತೀವಿ, ಇದ್ರ ಉದ್ದೇಶ ಏನು, ಇದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ ನಮಗೆ ಸರ್ಪ್ಲಸ್ಸು ಮತ್ತು ಡೆಫಿಸಿಟ್ ಗೊತ್ತಾಗುತ್ತೆ. ಸರ್ಪ್ಲಸ್ ಅಂತಂತಂದರೆ ಎಕ್ಸೆಸ್ ಆಫ್ ಇನ್ಕಮ್ ಓವರ್ ಎಕ್ಸ್ಪೆಂಡಿಚರ್ ಅಂತ. ಎಕ್ಸೆಸ್ ಆಫ್ ಇನ್ಕಮ್ ಓವರ್ ಎಕ್ಸ್ಪೆಂಡಿಚರ್ ಅಂತಂದರೆ ಆದಾಯಕ್ಕಿಂತ ಆದಾಯ ಹೆಚ್ಚಿರುತ್ತೆ, ಖರ್ಚು ಕಡಿಮೆ ಇರುತ್ತೆ. ಈಗ ಉದಾಹರಣೆಗೆ ನೀವು 2020 ಈಗ ಉದಾಹರಣೆ ಕೊಡ್ತೀನಿ ನೋಡಿ. ನಿಮಗೆ 2019 ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀರಾ. ಸೊ ಅದರಲ್ಲಿ ಇನ್ಕಮ್ ಎಷ್ಟಿದೆ ಅಂತಂದರೆ 50,000 ಇದೆ ಅಂತ ಇಟ್ಕೊಳ್ಳಿ. ಎಲ್ಲ ಸಬ್ಸ್ಕ್ರಿಪ್ಷನ್ನು, ಡೊನೇಷನ್ನು, ಎಂಟ್ರೆನ್ಸ್ ಫೀಸು ಎಲ್ಲ ಸೇರಿ 50,000 ಬಂದಿರುತ್ತೆ. ಪೇಮೆಂಟು ಅಂತಂದರೆ ಎಕ್ಸ್ಪೆನ್ಸಸ್ಸು, ಪೇಮೆಂಟು ಸ್ಯಾಲ್ರಿ ಕೊಟ್ಟಿರ್ಬೋದು, ರೆಂಟ್ ಕೊಟ್ಟಿರ್ಬೋದು, ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ಬೋದು, ಅಥವಾ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಆಗಿರ್ಬೋದು. ಅದೊಂದು 30,000 ರೂಪಾಯಿ ಖರ್ಚು ಮಾಡಿರ್ತೀರ ಅಂತ ಇಟ್ಕೊಳ್ಳಿ. ನಿಮಗೆ ಬಂದಿರೋ ಆದಾಯ 50,000 ಈ ವರ್ಷ, ನೀವು ಖರ್ಚು ಮಾಡಿರೋದು ಒಟ್ಟು 30,000. ಇನ್ನೆಷ್ಟು ಉಳಿದಿದೆ? 20,000. ಈ ಉಳಿದಿರೋದನ್ನು ನಾವು ಪ್ರಾಫಿಟ್ ಅಂತ ಹೇಳಲ್ಲ, ಇಲ್ಲಿ ಏನಂತ ಹೇಳಬೇಕು, ಸರ್ಪ್ಲಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಸರ್ಪ್ಲಸ್ ಅಂತ. ಅಂದರೆ ಇನ್ಕಮ್ ಜಾಸ್ತಿ ಇದೆ, ಖರ್ಚು ಕಡಿಮೆ ಇದ್ದಾಗ ಮಾತ್ರ ನಿಮಗೆ ಸರ್ಪ್ಲಸ್ ಬರುತ್ತೆ. ಆದರೆ ಎಲ್ಲ ಸಂದರ್ಭದಲ್ಲೂ ಸರ್ಪ್ಲಸ್ಸೇ ಬರಬೇಕು ಅಂತ ಏನು ನಿಯಮ ಇಲ್ಲ. ಸಮ್ಟೈಮ್ಸ್ ಮೇ ಬಿ ಡೆಫಿಸಿಟ್. ಡೆಫಿಸಿಟ್ ಅಂತಂದರೆ ಎಕ್ಸೆಸ್ ಆಫ್ ಎಕ್ಸ್ಪೆಂಡಿಚರ್ ಓವರ್ ಇನ್ಕಮ್. ಎಕ್ಸೆಸ್ ಆಫ್ ಎಕ್ಸ್ಪೆಂಡಿಚರ್ ಅಂತಂದ್ರೆ ಅರ್ಥ ಆಗಿರುತ್ತೆ, ಖರ್ಚು ಜಾಸ್ತಿ ಆಗಿರುತ್ತೆ, ಇನ್ಕಮು ಕಡಿಮೆ ಇರುತ್ತೆ. ಸೊ ಐ ಗಿವ್ ಒನ್ ಎಕ್ಸಾಂಪಲ್ ಹಿಯರ್. ಇನ್ಕಮ್ ಎಷ್ಟಿರುತ್ತೆ? 40,000 ಇರುತ್ತೆ. ಇನ್ಕಮ್ ಎಷ್ಟಿರುತ್ತೆ? 40,000 ಇರುತ್ತೆ. ಖರ್ಚು ಎಷ್ಟಿರ್ಬೋದು? ಒಂದು 70,000 ಹಾಕಿರ್ತೀನಿ ನಾನು. ನೋಡಿ, ನಿಮಗೆ ಗಳಿಸಿರುವಂತಹ ಆದಾಯ 40,000, ನೀವು ಮಾಡಿರೋ ಖರ್ಚು 70,000. ಸೊ ಮೈನಸ್ ಬಂತು ನಿಮಗೆ. 70,000ದಲ್ಲಿ 40,000 ಕಳೆದ್ರೆ ಏನಾಯಿತು? ಮೈನಸ್. ಈ ಮೈನಸ್ ಅಂತಂದ್ರೇನು? ಖರ್ಚು ಜಾಸ್ತಿ ಆಗಿರೋದ್ರಿಂದ ಇದನ್ನೇನಂತ ಕರಿತೀರಾ? ಡೆಫಿಸಿಟ್ ಅಂತ ಕರಿಬೇಕು. ಏನಂತ ಕರಿಬೇಕು? ಈ 30,000 ಡೆಫಿಸಿಟ್. ಇದನ್ನು ನಾವು ಡೆಫಿಸಿಟ್ ಅಂತ ಹೇಳ್ತೀವಿ. ಇಲ್ಲಿ ಎಕ್ಸ್ಪೆಂಡಿಚರ್ 70,000 ಇದೆ, ಇನ್ಕಮು ಕೇವಲ 40,000 ಇರೋದ್ರಿಂದ -30,000. -30,000 ಅಂತಂದ್ರೂ ಒಂದೇ, ಡೆಫಿಸಿಟ್ ಅಂದರೂ ಒಂದೇ. ಈ ಸರ್ಪ್ಲಸ್ಸು ಮತ್ತು ಡೆಫಿಸಿಟನ್ನು ತೋರಿಸುವಂತಹ ಒಂದು ಅಕೌಂಟನ್ನು, ಖಾತೆಯನ್ನು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಂತ ಕರಿತೀವಿ. ಇದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಂದರೆ ಏನು, ಅದರ ಲಕ್ಷಣಗಳೇನು ಅಂತ ತಿಳ್ಕೊಂಡ್ರಲ್ಲ. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಫಾರ್ಮೇಟ್ ನೋಡಿ ಹೀಗಿರುತ್ತೆ. ನಿಮಗೆ ಡೆಬಿಟ್ ಸೈಡು ನೀವು ಎಕ್ಸ್ಪೆಂಡಿಚರ್ನ ಬರೀತೀರಾ. ಜರ್ನಲ್ ಎಂಟ್ರಿ ಸೈಡ್ ಕಲ್ತಿರ್ತಾರೆ, ಆಲ್ ಎಕ್ಸ್ಪೆನ್ಸಸ್ ಆರ್ ಡೆಬಿಟೆಡ್ ಅಂತ. ಸೊ ಹಾಗಾಗಿ ಏನೇ ಖರ್ಚುಗಳಿದ್ರೂ ಕೂಡ, ಅಥವಾ ಲಾಸಸ್ಸು ಇರ್ಬೋದು, ಆ ಎಲ್ಲ ಖರ್ಚು ಮತ್ತು ಲಾಸಸ್ಸನ್ನು ನಾವು ಡೆಬಿಟ್ ಸೈಡ್ ಬರಿತೀವಿ, ಎಕ್ಸ್ಪೆಂಡಿಚರ್ ಅಂತ. ಮತ್ತು ಇನ್ಕಮ್ಗಳೆಲ್ಲ ಆಲ್ ಇನ್ಕಮ್ಸ್ ಆರ್ ಕ್ರೆಡಿಟೆಡ್ ಅಂತ ನಿಮಗೆ ಜರ್ನಲ್ ಎಂಟ್ರಿಯಲ್ಲಿ ನಾವು ಹೇಳಿರ್ತೀವಿ. ಸೊ ಎಲ್ಲ ಇನ್ಕಮ್ಗಳನ್ನು ರೆವಿನ್ಯೂ ಇನ್ಕಮ್ಗಳನ್ನ ಕ್ರೆಡಿಟ್ ಸೈಡ್ ಬರಿತೀವಿ. ಈ ಕಡೆ ಬರೀ ರೆವಿನ್ಯೂ ಎಕ್ಸ್ಪೆಂಡಿಚರ್ನ ಬರಿತೀವಿ, ಈ ಕಡೆ ರೆವಿನ್ಯೂ ಇನ್ಕಮನ್ನು ಬರೆದು ಸರ್ಪ್ಲಸನ್ನು ಕಂಡುಹಿಡಿತೀವಿ. ನೋಡಿ ಕೊನೆಯಲ್ಲಿ ಇದು ಸರ್ಪ್ಲಸ್ಸು. ಅಂದರೆ ಇನ್ಕಮ್ ಜಾಸ್ತಿ ಇದ್ದಾಗ ನಿಮಗೆ ಸರ್ಪ್ಲಸ್ ಬರುತ್ತೆ. ಒಂದೊಂದು ಸರಿ ಏನಾಗುತ್ತೆ ಅಂತಂದರೆ ಎಕ್ಸ್ಪೆಂಡಿಚರೇ ಜಾಸ್ತಿ ಆಗುತ್ತೆ, ಅಂದರೆ ಖರ್ಚು ಜಾಸ್ತಿ ಆದಾಗ ನಿಮಗೇನಾಗುತ್ತೆ? ಡೆಫಿಸಿಟ್ ಬರುತ್ತೆ. ಡೆಫಿಸಿಟ್ ಅಂತಂದಾಗ ಕ್ರೆಡಿಟ್ ಸೈಡ್ ಬರುತ್ತೆ. ಸರ್ಪ್ಲಸ್ ಆದಾಗ ನಿಮಗೆ ಯಾವ ಕಡೆ ಬರುತ್ತೆ? ಡೆಬಿಟ್ ಸೈಡ್ ಬರುತ್ತೆ. ಇದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನ ಫಾರ್ಮೇಟ್. ನಿಮಗೆ ಮೊದಲನೇದು ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಅಂದರೆ ಏನು, ಅದರಲ್ಲಿ ಏನೇನು ಐಟಮ್ಸ್ನ ತೊಗೋಬೇಕು, ಯಾವ್ಯಾವ ಐಟಮ್ಸ್ನ ತೊಗೋಬಾರ್ದು ಅಂತ ಚೆನ್ನಾಗಿ ಅರ್ಥ ಆಗಿದೆ. ಅದೇ ಥರ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಂತಂದರೆ ಏನು,
ಮತ್ತು ಅದರಲ್ಲಿ ಏನೇನು ಐಟಮ್ಸ್ನ ತಗೋಬೇಕು ಅಂತ ನಿಮಗೆ ಅರ್ಥ ಆಗಿದೆ. ಇನ್ನು ಮೂರನೇದು ಯಾವುದೋ ಬ್ಯಾಲೆನ್ಸ್ ಶೀಟು ಪ್ರಿಪೇರ್ ಮಾಡಬೇಕು. ಈ ಬ್ಯಾಲೆನ್ಸ್ ಶೀಟನ್ನು ನೀವು ಹೋದ ವರ್ಷವೇ ಫೈನಲ್ ಅಕೌಂಟಲ್ಲಿ ಹೇಳ್ಕೊಟ್ಟಿದ್ದೀವಿ ನಾವು. ಬ್ಯಾಲೆನ್ಸ್ ಶೀಟ್ ಅಂದ ತಕ್ಷಣ ನಿಮಗೆ ಗೊತ್ತು, ಇಟ್ಸ್ ಎ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸು. ಲಯಬಿಲಿಟೀಸ್ ಅಂತಂದರೆ ನಾವು ಯಾವುದೋ ಲೆಫ್ಟ್ ಸೈಡ್ ಬರಿತೀವಿ, ಮತ್ತು ಅಸೆಟ್ಸ್ ಎಲ್ಲ ನಾವು ರೈಟ್ ಸೈಡ್ ಬರಿತೀವಿ. ಅಂತಂದರೆ ಒಂದು ಸಂಸ್ಥೆಯು ಹೊಂದಿರುವಂತಹ ಸಾಲ ಮತ್ತು ಆ ಸಂಸ್ಥೆ ಹೊಂದಿರುವಂತಹ ಸ್ವತ್ತುಗಳು, ಅಸೆಟ್ಸ್ ಅಂದರೆ ಸ್ವತ್ತುಗಳು, ಲಯಬಿಲಿಟೀಸ್ ಅಂತಂದರೆ ಸಾಲ, ಸುಲಭವಾಗಿ ನಾವು ಹೊಣೆಗಾರಿಕೆ ಅಂತ ಹೇಳ್ತೀವಿ ಅಥವಾ ಸಾಲ. ಆ ಸಂಸ್ಥೆ ಹೊಂದಿರುವಂತಹ ಸಾಲ ಮತ್ತು ಸ್ವತ್ತುಗಳನ್ನು ತಿಳಿಸುವಂತಹ ಒಂದು ಸ್ಟೇಟ್ಮೆಂಟನ್ನು ನಾವೇನಂತ ಕರಿತೀವಿ, ಬ್ಯಾಲೆನ್ಸ್ ಶೀಟ್ ಅಂತ ಕರಿತೀವಿ. ಒಂದು ನಿರ್ದಿಷ್ಟ ಅವಧಿಯಲ್ಲಿ ಅದನ್ನು ನಾವು ಪ್ರಿಪೇರ್ ಮಾಡಬೇಕಾಗತ್ತೆ. ಸೊ ಹೀಗೆ ನೀವು ಎಕ್ಸಾಮಲ್ಲಿ ನಿಮಗೆ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟು ಮತ್ತು ಒಂದು 3-4 ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತಾರೆ. ನೀವು ಪ್ರಿಪೇರ್ ಮಾಡಬೇಕಾಗಿರೋದು ಎಷ್ಟು, 12 ಮಾರ್ಕ್ಸ್ಗೆ 2 ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಒಂದು ಇನ್ಕಮ್ ಆ್ಯಂಡ್ ಮೊದಲನೇದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಪ್ರಿಪೇರ್ ಮಾಡಿ ನೀವು ಸರ್ಪ್ಲಸ್ಸು ಅಥವಾ ಡೆಫಿಸಿಟನ್ನು ಕಂಡುಹಿಡಿಯಬೇಕು 12 ಮಾರ್ಕ್ಸ್ಗೆ. ಇನ್ನೊಂದು ಬ್ಯಾಲೆನ್ಸ್ ಶೀಟನ್ನು ವರ್ಷದ ಕೊನೆಯಲ್ಲಿ, ಅವರು ಓಪನಿಂಗ್ ಬ್ಯಾಲೆನ್ಸ್ ಶೀಟನ್ನು ಕೊಟ್ಟಿರ್ತಾರೆ. ನೀವು ಅದನ್ನು ಇಟ್ಕೊಂಡು, ಅದನ್ನು ಆಧಾರವಾಗಿ ಇಟ್ಕೊಂಡು ನೀವೇನು ಮಾಡಬೇಕಾಗತ್ತೆ, ಅಡ್ಜಸ್ಟ್ಮೆಂಟನ್ನು ನೋಡಿಕೊಂಡು, ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟನ್ನು ನೋಡಿಕೊಂಡು, ಮೂರನ್ನು ನೋಡಿಕೊಂಡು ಅಟ್ ದ ಎಂಡ್ ಆಫ್ ದ ಇಯರ್ ಯು ಹ್ಯಾವ್ ಟು ಪ್ರಿಪೇರ್ ಬ್ಯಾಲೆನ್ಸ್ ಶೀಟ್. ಸೊ ಈ ಎರಡನ್ನೂ ನೀವು ಪ್ರಿಪೇರ್ ಮಾಡಿದ್ರೆ ನಿಮಗೆ 12 ಮಾರ್ಕ್ಸ್ಗೆ ನೀವು ಸುಲಭವಾಗಿ ಲೆಕ್ಕವನ್ನು ಮಾಡಬಹುದು. ಈ ಥರ ನೀವು ಎಕ್ಸಾಮಲ್ಲಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟು ಮತ್ತು ಬ್ಯಾಲೆನ್ಸ್ ಶೀಟ್ ಇವೆರಡನ್ನೂ ಕೂಡ ನೀವು ಪ್ರಿಪೇರ್ ಮಾಡುವಂತಹದ್ದನ್ನು ತಿಳ್ಕೊಂಡಿರಬೇಕು.